ಆಲ್, ಇವತ್ತು ವರ್ಕ್ಗಳ ನೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈವ್ನಿಂಗ್ ನಾವು ಒಂದು 6:37 ಹಾಗೆ ಹೊರಟ್ವಿ. ಲೈಕ್ ವರ್ಕ್ಗಳ ಕ್ಲಿಫ್ನ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಸ್ಟಾರ್ಟ್ ಮಾಡಿದ ಸೋರ್ಸಿಂದ ಹಿಡಿದು ಫುಲ್ಲು ರೋಡು ಲೈಟ್ಸಿಂದ ಫುಲ್ಲು ಲೈಟಪ್ ಆಗಿತ್ತು. ಆ್ಯಂಡ್ ನಾವು ಎಕ್ಸ್ಪ್ಲೋರ್ ಮಾಡಿದಂತಹ ಕೆಫೆ ಬಂದು ಡಾರ್ಜಿಲಿಂಗ್ ಕೆಫೆ. ಈ ಒಂದು ಸ್ಟ್ರೀಟಲ್ಲಿ ಸಿಕ್ಕಾಬಟ್ಟೆ ಕೆಫೆಗಳಿದೆ, ಬಟ್ ನಮಗೆ ಇಷ್ಟ ಆಗಿ ಮೊದಲೇ ಬುಕ್ ಮಾಡ್ಕೊಂಡಿದ್ದು ಬಂದು ಡಾರ್ಜಿಲಿಂಗ್ ಕೆಫೆ ಅಂತ ಹೇಳಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲೈಟಿಂಗ್ಸಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ಆನ್ ದ ವೇ ಹೋಗ್ತಾ ನಮಗೆ ಶಾಪಿಂಗ್ ಸ್ಟ್ರೀಟ್ಸ್ ಕೂಡ ಇತ್ತು. ಬ್ಯಾಗ್ಸು ಆ್ಯಂಡ್ ಡ್ರೆಸ್ಸಸ್ಸು ತುಂಬ ಚೆನ್ನಾಗಿತ್ತು, ಒಂಥರ ನ್ಯೂಲಿ. ಆ್ಯಂಡ್ ಇದೇನೋ ನನಗೆ ಇಷ್ಟ ಆಯಿತು ಅಂತ ಹೇಳಿ ಇದನ್ನು ನಾನು ತೊಗೊಂಡೆ. ಒಂಥರ ಚೆನ್ನಾಗಿತ್ತು, ನೆನಪಿಗಿರಲಿ ವರ್ಕಳದಲ್ಲಿ ಅಂತ ಹೇಳಿ. ಸೊ ನಿಯರ್ ಬೀಚ್ ಸೈಡ್ ಸಿಗುವಂಥದ್ದು ಕೆಲವೊಂದು ಡೆಕೋರ್ ಐಟಮ್ಸ್ಗಳೆಲ್ಲ ಇಲ್ಲಿ ಇತ್ತು. ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ನನಗೇನೋ ಅದು ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತಿರ್ಲಿಲ್ಲ. ಸೊ ವಿ ಡಿಂಟ್ ಶಾಪ್ಡ್ ಎನಿಥಿಂಗ್, ಜಸ್ಟ್ ವಿ ಗೋ ಆ್ಯಂಡ್ ಲುಕಿಂಗ್ ಥ್ರೂ ಹೆಂಗಿರುತ್ತೆ ಅಂತ ಜಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಒಬ್ಬರು ನನಗೆ ಸಿಕ್ಕಾಪಟ್ಟೆ ಒಂದು ಗುಡ್ ಕಮೆಂಟ್ಸ್ನ ಮಾಡ್ತಾಯಿದ್ರು. ಲೈಕ್ ಕನ್ನಡದವರು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಲೈಕ್ ಸಮಥಿಂಗ್ ದೇ ಹ್ಯಾವ್ ಸೆಡ್ ಅಬೌಟ್ ಮೀ. ಸೊ ಐ ವಾಸ್ ವೆರಿ ಹ್ಯಾಪಿ ಆನ್ ದ್ಯಾಟ್ ಆ್ಯಂಡ್ ಗುಡ್ ಟು ಹಿಯರ್ ದ್ಯಾಟ್. ಸೊ ಇವರು ಇಲ್ಲಿ ಬಂದು ಲೈಕ್ ಈ ಒಂದು ಕೆಫೆಯ ಮೇನ್ ಹೆಡ್ ಅಂತ ಹೇಳ್ಬೋದು. ಸೊ ಡಾರ್ಜಿಲಿಂಗ್ ಕೆಫೆ, ಎಸ್, ಇದು ಸಖತ್ತಾಗಿತ್ತು. ನ್ಯೂಲಿ ಎಕ್ಸ್ಪ್ಲೋರಿಂಗ್ ನನಗಂತೂ ಡಾರ್ಜಿಲಿಂಗ್ ಕೆಫೆ. ಆ್ಯಂಡ್ ನನ್ನ ಫ್ರೆಂಡ್ದು ಬರ್ಡೇ ಇದ್ದಿದ್ದರಿಂದ ಸೊ ವಿ ಆರ್ಡರ್ಡ್ ಸಮ್ ಸ್ಮಾಲ್ ಕೇಕ್ ಆ್ಯಂಡ್ ಸಮ್ ವೆಜ್ಜೀಸ್ ಆ್ಯಂಡ್ ಒನ್ ಪಿಜ್ಜಾ. ಸೊ ಇದು ಪಿಜ್ಜಾ ಇಟ್ ವಾಸ್ ಗುಡ್. ಫಸ್ಟ್ ಆಫ್ ಆಲ್ ನಂಗೆ ಪಿಜ್ಜಾ ಅಂದರೆ ಇಷ್ಟ ಇಲ್ಲ, ಬಟ್ ಏನೋ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿದ್ವಿ ಅಷ್ಟೇ. ಆ್ಯಂಡ್ ತಿಂತಾ ಇದ್ದೆ ಚೆನ್ನಾಗಿ. ಸ್ವಲ್ಪ ಚೀಸಿ ಇತ್ತು ಪಿಜ್ಜಾ, ಅದು ಬಿಟ್ಟು ಇನ್ನೇನೂ ಇಲ್ಲ. ಆ್ಯಂಡ್ ಮ್ಯೂಸಿಕಲ್ ನೈಟ್ ಸ್ಟಾರ್ಟೆಡ್. ಸೊ ಡ್ಯಾನ್ಸ್ ಫ್ಲೋರ್ ಕೂಡ ಇತ್ತು. ಡ್ಯಾನ್ಸ್ ಫ್ಲೋರ್ ಇದ್ದಿದ್ದು ಲೈಕ್ ಆಫ್ಟರ್ 10 ಇತ್ತು. ಅದಕ್ಕಿಂತ ಮುಂಚೆ ನಮಗೆ ಮ್ಯೂಸಿಕಲ್ ನೈಟ್ಸು ಶುರು ಆಗಿತ್ತು. ಸೊ ಈ ಒಂದು ಕೆಫೆ ಬಂದು ಬೀಚ್ ಪಕ್ಕದಲ್ಲೇ ಇದ್ದಿದ್ದಂತಹ ಕೆಫೆ. ಸೊ ಪಕ್ಕದಲ್ಲೇ ಬೀಚ್ದೊಂದು ಎನ್ವಿರಾನ್ಮೆಂಟ್, ಫುಡ್, ಮ್ಯೂಸಿಕ್, ಹೆಲ್ ಆ್ಯಂಡ್ ಹೆವೆನ್ ಕಾಂಬಿನೇಷನ್. ಸೊ ಎವ್ರಿ ಒನ್ ಶುಡ್ ಎಕ್ಸ್ಪ್ಲೋರ್ ದಿಸ್ ವರ್ಕಳ ಕ್ಲಿಫ್ ಜರ್ನಿ ಅಂತ ಹೇಳ್ತೀನಿ. ಸೊ ನನಗಂತೂ ಹೇಗೆ ಅಂತ ಅಂದರೆ ಲೈಕ್ ಇದೆಲ್ಲ ಒಂಥರ ವರ್ಷ ಪೂರ್ತಿ ನಾವೆಲ್ಲ ವರ್ಕ್ ಮಾಡಿ ಮತ್ತು ಈ ಒಂದು ಸ್ಟ್ರೀಟ್ನಲ್ಲಿ ಸಿಕ್ಕಾಬಟ್ಟೆ ಕೆಫೆಗಳಿದೆ. ಸೊ ಕೆಫೆ ಇಟಾಲಿಯೋನು. ಆ್ಯಂಡ್ ಇದನ್ನು ಲೈಕ್ ಹೊರಗಿಂದ ನೋಡಿದ್ವಿ, ಒಳಗೆಲ್ಲ ಹೋಗಿ ಏನು ಮಾಡಲಿಲ್ಲ. ಸೊ ಆಮೇಲಿಂದ ಅಲ್ಲಿ ಇದ್ದಂತಹ ಬೀಚ್ ಹತ್ರ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮೈಂಡ್ ಪೀಸ್ ಮಾಡ್ತಾ ನಾವು ಮತ್ತೆ ಹೊರಟ್ವಿ. ಹೋಗ್ತಾ ಐಸ್ ಕ್ರೀಮ್ ತಿನ್ನೋಣ ಅಂತ ಅನ್ನಿಸ್ತು. ಈ ಚಳಿ ವೆದರ್ಗೆ ಯಾಕಪ್ಪ ಐಸ್ ಕ್ರೀಮ್ ಕೂಡ ಅಂತ ಅನ್ನಿಸ್ತು, ಬಟ್ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಐಸ್ ಕ್ರೀಮ್ ತಿನ್ಕೊಳ್ತಾ ನಾವು ನಮ್ಮ ರೆಸಾರ್ಟ್ನ ರೀಚ್ ಆದ್ವಿ. ಸೊ ಹೋಗಿ ನೈಟಲ್ಲೂ ಕೂಡ ನಮ್ಮ ರೆಸಾರ್ಟ್ ಸಖತ್ತಾಗಿತ್ತು, ನೀವು ನೋಡ್ತಾ ಇರ್ಬೋದು. ಸೊ ನೈಟ್ ಎಕ್ಸ್ಪ್ಲೋರಿಂಗ್ ಕೂಡ ಒಂಥರ ಮಜಾ ಇತ್ತು ಅಂತ ಹೇಳ್ಬೋದು. ಸೊ ನೈಟೆಲ್ಲ ನಾವು ರೆಸಾರ್ಟ್ ಹತ್ರ ನಿಯರ್ ಪೂಲ್ ಹತ್ರ ಕೂತ್ಕೊಂಡು ಸಖತ್ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಇದಾಗಿತ್ತು ನನ್ನ ಡೇ. ಥ್ಯಾಂಕ್ ಯು.